ಟಾರ್ಟೈಸ್. ಯಾಕೆ ಈ ಟಾರ್ಟೈಸ್ ಅನ್ನೋ ಟೈಟಲ್? ಟಾರ್ಟೈಸ್ ಒಂದು ಸ್ಟೋರಿ ಇದೆಯಲ್ಲ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ. ತುಂಬ ಜನ ಅದನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಒಂದು ಸ್ಟೋರಿಗೆ ನಮ್ಮ ಸಿನಿಮಾ ಲಿಂಕ್ ಆಗಿದೆ ಅಂತ. ಅದಲ್ವೇ ಅಲ್ಲ. ಸಿನಿಮಾ ಟಾರ್ಟೈಸ್ ದ ಟೇಲ್ ಆಫ್ ಮರ್ಡರ್ಸ್ ಅಂತ ಸಿನಿಮಾ ಟೈಟಲ್ಲು. ಆ ಟೈಟಲ್ ಏನಕ್ಕೆ ಬರುತ್ತೆ ಅಂತ ನಿಮಗೆ ಕ್ಲೈಮ್ಯಾಕ್ಸ್ ತನಕ ಗೊತ್ತಾಗೋದಿಲ್ಲ. ಸೊ ನೀವು ಸಿನಿಮಾ ನೋಡಿದ್ರೇ ಗೊತ್ತಾಗೋದು. ಇಟ್ಸ್ ಅ ಕಂಪ್ಲೀಟ್ ಮರ್ಡರ್ ಮಿಸ್ಟ್ರಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಏನು ಹೇಳ್ತಾರೆ, ಸೊ ಆ ಕ್ಯಾಟಗರಿಗೆ ಈ ಸಿನಿಮಾ ಸೇರ್ಕೊಳ್ಳುತ್ತೆ. ತುಂಬ ಒಳ್ಳೆ ಸ್ಕ್ರೀನ್ ಪ್ಲೇ ಆ್ಯಂಡ್ ಒಳ್ಳೆ ಸಂಭಾಷಣೆ, ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇರುವಂಥ ಸಿನಿಮಾ. ಆ ಪಾತ್ರಕ್ಕೆ ಯಾರು ಆರ್ಟಿಸ್ಟ್ನ ಹಾಕಿದ್ರೆ ಸೂಟ್ ಆಗ್ತಾರೆ ಅವ್ರನ್ನ ಹಾಕಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀವಿ. ತುಂಬ ದಿನದ ಎಫರ್ಟು ಎಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟು ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬ ಪ್ಯಾಷನೇಟ್ ಆಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟು ಕೆಲಸ ಮಾಡಿದ್ದಾರೆ. ನಮ್ಮ DOP ಅವರು ರಾಜ್ಕಾಂತ್ ಅಂತ, ಇದವರ 4ನೇ ಸಿನಿಮಾ, ರಿಲೀಸ್ ಆಗ್ತಿರೋದು 4ನೇ ಸಿನಿಮಾ. ಇವರು ಶಶಿಧರ್ ಅಂತ ನಮ್ಮ ಎಡಿಟರು. ಸಿನಿಮಾದು ಎಷ್ಟು ಕಟ್ಸ್ ಮಾಡಿದ್ದೀವಿ ಅಂತ ಗೊತ್ತಿಲ್ಲ, ಅಷ್ಟು ಕಟ್ಸ್ನು ತುಂಬ ಪೇಷನ್ಸಿಂದ ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಈ ಥರ ಸ್ಕ್ರೀನ್ ಪ್ಲೇ ಇರುವಂಥ ಸಿನಿಮಾಗೆ ಎಡಿಟಿಂಗ್ ತುಂಬ ಚಾಲೆಂಜಿಂಗು. ಸೊ ಇವರು ಎಡಿಟ್ ಮಾಡಿದ್ದಾರೆ. ಆಮೇಲೆ ನಾವು ಸಿನಿಮಾ ಥ್ರೂಔಟ್ ಒಂದು ವಾರ್ಮ್ ಲೈಟಿಂಗ್ನ ಯೂಸ್ ಮಾಡಿಕೊಂಡು ಒಂದು ಕಲರ್ ಪ್ಯಾಲೆಟ್ನ ಇಟ್ಕೊಂಡು ಶೂಟ್ ಮಾಡಿದ್ದೀವಿ. ಇವ್ರು ತುಂಬ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ನೀವು ಈಗ ಸಿನಿಮಾ ನೋಡ್ತೀರಾ ನೆಕ್ಸ್ಟ್ ಶೋಗೆ, ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಅಂತ. ಆ್ಯಂಡ್ ಇವರು ಅತಿಶಯ್ ಅಂತ ಸಿನಿಮಾಗೆ ಮಿಕ್ಸಿಂಗ್ ಮಾಸ್ಟರಿಂಗ್, ಸಾಂಗ್ಸ್ದು ಮಿಕ್ಸಿಂಗ್ ಮಾಸ್ಟರಿಂಗ್ ಏನಿದೆ ಅವ್ರು ಮಾಡಿದ್ದಾರೆ. ಆ್ಯಂಡ್ ಇಡೀ ಸಿನಿಮಾ 5.1 ಡಾಲ್ಬಿ ಅಟ್ಮಾಸ್ ಇವ್ರು ಮಾಡಿದ್ದಾರೆ. ಅದು ಅಷ್ಟೇ ತುಂಬ ಚಾಲೆಂಜಿಂಗ್ ಡಿಪಾರ್ಟ್ಮೆಂಟು. ಸೊ ನಿಮಗೇನು ಸೌಂಡ್ ಕೇಳಿಸ್ತಿದೆ ಇದಕ್ಕೆ ಅದೇನು 5.1 ನಿಮ್ಗೇನು ಆ ಫೀಲ್ ಸಿಗ್ತಿದೆ ಅದನ್ನ ಇವರೇ ಮಾಡಿರೋದು. ಸಿನಿಮಾಗೆ ಫುಲ್ ಕಂಪ್ಲೀಟ್ ಇವರೇ ಮಾಡಿರೋದು. ಆ್ಯಂಡ್ ಚಿಲ್ಲರ್ ಮಂಜು ಅವರು ಸಖತ್ ಸ್ಪಾಂಟೇನಿಯಸ್ ಆ್ಯಕ್ಟರು. ಇವ್ರ ಕಾಮಿಡಿ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆನ ಎಲ್ಲರಿಗೂ ಗೊತ್ತಿವರು. ಥ್ರೂಔಟ್ ದ ಫಿಲಮ್ ನಾನೇನು ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ವಿಕ್ಕಿ ಅಂತ ನಾನು ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್ ಮಾಡಿರೋದು. ಆ ಥ್ರೂಔಟ್ ಸಿನಿಮಾದಲ್ಲಿ ನನ್ನ ಜೊತೆ ಇವರು ಇರ್ತಾರೆ. ತುಂಬ ಎಂಟರ್ಟೈನಿಂಗ್ ಆಗಿ ಸಿನಿಮಾ ಒಂದು ಲೈನಲ್ಲಿ ನಿಮಗೆ ಸೀರಿಯಸ್ ಆಗಿ ಹೋಗ್ತಾ ಇದ್ರೆ ಮಧ್ಯದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಇವರು. ಎಂಜಾಯ್ ಮಾಡ್ತೀರಾ. ನಾನು ಇವಾಗ ನಿಮಗೆ ಸಿನಿಮಾ ತೋರಿಸಿದ್ಮೇಲೆ ನೀವು ರಿವ್ಯೂ ಕೊಡ್ಬೇಕಾದ್ರೆ ನಾನು ಕೇಳ್ತೀನಿ ಹೆಂಗೆ ಅನಿಸ್ತು ಅಂತ. ಆ್ಯಂಡ್ ಶಂಕರ್ ಗಣೇಶ್ ಸರ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್. ಅಂದರೆ ಥಿಯೇಟರ್ ಆರ್ಟಿಸ್ಟೇ ಬೇಕು ಅಂತ ಕ್ಯಾರೆಕ್ಟರ್ಗೆ ಒಂದು ಲುಕ್ ಬೇಕಿತ್ತು ನಮಗೆ. ಪೊಲೀಸ್ ಕ್ಯಾರೆಕ್ಟರ್ಗೆ ತುಂಬ ಗಂಭೀರವಾಗಿರ್ಬೇಕು, ಒಂಥರ ಸ್ಮೂತ್ ಆಗೋ ಕಾಣಿಸ್ಬೇಕು, ಲುಕ್ ಕೊಟ್ರೆ ಖಡಕ್ ಆಗಿರ್ಬೇಕು, ಆ ಥರ ಕ್ಯಾರೆಕ್ಟರ್ ಬೇಕು ಅಂತ ಹುಡುಕ್ತಾ ಇದ್ವಿ. ಆ್ಯಂಡ್ ನಮ್ಮ ವಿಕ್ಕಿ ಅವರೇ ಶಂಕರ್ ಸರ್ನ ಸಜೆಸ್ಟ್ ಮಾಡಿದ್ದು. ಪ್ರಾಬ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ ಅಂದರೆ ನಮ್ಮ ಶಂಕರ್ ಗಣೇಶ್ ಸರ್. ಪೊಲೀಸ್ ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಅವ್ರ ಔಟ್ಪುಟ್ ನೋಡಿದ್ಮೇಲೆ. ಅವ್ರದ್ದು ಕ್ಯಾರೆಕ್ಟರ್ ಜಸ್ಟಿಫಿಕೇಶನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ಆ್ಯಂಡ್ ಸಿನಿಮಾಗೆ ಮ್ಯೂಸಿಕ್ ಚೇತನ್ ಕುಮಾರ್ ಅಂತ, ವಿಶ್ವಿ ಅಂತ, ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ವಿಶ್ವಿ ಅಂತ. ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ. ಅಂಜನ್ ಅಂತ ಅವರು ಮ್ಯೂಸಿಕ್ ಅಡಿಷನಲ್ BGM ಮಾಡಿದ್ದಾರೆ. ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಮಾರ್ಟಿನ್ ಅಂತ ಒಂದು ಹೈಲೈಟ್ ಆಗೋಂಥ ಒಂದು ಕ್ಯಾರೆಕ್ಟರ್ ಇದೆ. ಅದು ವರ್ಧನ್ ಕೊಳ್ಳಿ ಅಂತ ಇದ್ದಾರೆ. ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ನೀವು ಟ್ರೇಲರ್ ನೋಡಿದ್ರಲ್ಲ, ಒಂದು ಹುಡುಗಿ ನಿಂಗೆ ಹೇಳ್ಕೊಂತಾರಲ್ಲ, ಅದು ಇವರೇ. ಅದ್ರ ನೆಕ್ಸ್ಟ್ ಶಾಟೇ ಒಂದು ಕಿಸ್ ಸೀನ್ ಇದೆಯಲ್ಲ, ಅದು ವಿಕ್ಕಿ ಮಾಡಿರೋದು. ಹಿಂಗೆ ಬಂದು ಹಿಂಗೆ ಹೋಯ್ತು ಅಷ್ಟೇ. ಸೊ ನೆಕ್ಸ್ಟು ನಮ್ಮದು ಸಿನಿಮಾ ಎಲ್ಲ ಮುಗಿದ್ಮೇಲೆ ಫಸ್ಟ್ ನಮ್ದು ಸಿನಿಮಾದೊಂದು ಬಿಸ್ನೆಸ್ ಆಯಿತು. ಅದು ಆಡಿಯೋ ರೈಟ್ ಸೇಲ್ ಆಯಿತು. ವೇದಸ್ಯ ಮ್ಯೂಸಿಕ್ ಅವರು ಒಂದು ಒಳ್ಳೆ ಅಮೌಂಟ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿದ್ರು. ಫ್ರಮ್ ದೇರ್ ವಿ ಸ್ಟಾರ್ಟೆಡ್ ಅವರ್ ಬಿಸ್ನೆಸ್. ಸೊ ಥ್ಯಾಂಕ್ ಯು ಸರ್. ರವಿ ಚೌಡಿ ಅಂತ ಇವರು ವೇದಸ್ಯ ಮ್ಯೂಸಿಕ್
your MD. Thank you for the support, sir. So ಇಷ್ಟಿದೆ. ಓಕೆ 2025 ನಾವು ನೀವೆಲ್ಲ ನೋಡ್ದಂಗೆ ಈ ವರ್ಷ ಬಾಕ್ಸ್ ಆಫೀಸ್ ಅಲ್ಲಿ ನಮ್ಮ ಶತ್ರುಗಳು ಗಲ್ಲ ಪೆಟ್ಟಿಗೆಯನ್ನ ನಿಜವಾಗಿ DOP ಮಾಡಿದವರು ರಾಜ್ಕಾಂತ್ ಅವರು ಯುವ ಮಾರ್ಟಿನೋ ಸಲಾರ್ ಅಂತ ಅದ್ಭುತವಾದ ಸಿನಿಮಾಗಳಿಗೆ ಡ್ರೋನ್ ಆಪರೇಟ್ ಆಗಿ ವರ್ಕ್ ಮಾಡಿದಲ್ಲದೆ ಒಂದು 5 ರಿಂದ 6 ಸಿನಿಮಾಗಳಿಗೆ ಇಂಡಿಪೆಂಡೆಂಟ್ DOP ಆಗಿ ಕೆಲಸ ಮಾಡಿದ್ದಾರೆ. ಸೊ ರಾಜ್ಕಾಂತ್ ಅವರೇ ಒಂದೆರಡು ಮಾತು ಸಿನಿಮಾದ ಅನುಭವ ಹೇಳೋದಾದ್ರೆ ಮುಗಿದ್ಮೇಲೆ ಹೇಳ್ತೀರಾ? ಓಕೆ. ಹಾಗೇನೆ ಚಿಲ್ಲರ್ ಮಂಜು ಅವರು ಸೂರಜ್ ಹೇಳಿದಾಗೆ ಎಕ್ಸ್ಟ್ರೀಮ್ಲಿ ಟೈಮಿಂಗ್ ಆರ್ಟಿಸ್ಟು. ಆಮೇಲೆ ಮಾತಾಡೋಣ. ಓಕೆ ಓಕೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಸಿನಿಮಾ ಮುಗಿದ್ಮೇಲೆ ಮಾತಾಡ್ಬಿಡೋಣ, ಇವಾಗ ಏನು ಮಾತಾಡೋದು ಅಂತ. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಈ ಸಿನಿಮಾ. ನಾನು ತುಂಬ ದಿನದಿಂದ ಕಾಯ್ತಾನೆ ಇದ್ದೀನಿ ಯಾವಾಗ ಅಂತ. ಎಷ್ಟು ಹೆಂಗಂದ್ರೆ ನಾನು ಏನು ಮಾಡಿದ್ದೀನಿ ಅನ್ನೋದು ಮರ್ತೋಗ್ಬಿಟ್ಟಿದೆ. ಬಟ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನನ್ನ ಸಿನಿಮಾದ ಮೇಕಿಂಗ್ ಆಗಿರ್ಬೋದು, ತುಂಬ ಕಷ್ಟಪಟ್ಟು ಸೂರಜ್ ಅವರು ಆಗಿರ್ಬೋದು, ಇಡೀ ಟೀಮ್ ಆಗಿರ್ಬೋದು, ಕ್ಯಾಮ್ರಾಮನ್ ರಾಜ್ಕಾಂತ್ ಅವರಾಗಿರ್ಬೋದು, ಇಡೀ ಟೀಮ್ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ, ಒಂದು ಒಳ್ಳೆ ಕಥೆ ಇದೆ, ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ನಿಮ್ಗೆಲ್ರಿಗೂ ಪಕ್ಕಾ ಮಜಾ ಕೊಡುತ್ತೆ ಮತ್ತು ಅಷ್ಟೇ ಇಷ್ಟ ಆಗುತ್ತೆ. ಎಲ್ಲ ನೋಡಿದ್ಮೇಲೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ. ಈಗ ನಮ್ಮ ಚಿಲ್ಲರ್ ಅವರು ಹಾಗೆ ಪ್ರೊಡ್ಯೂಸರ್ ಕಮ್ ಆಕ್ಟರ್ ಹೇಳ್ದಂಗೆ ಸಿನಿಮಾವನ್ನ ನೋಡೋಣ. ಸಿನಿಮಾ ನೋಡಿದ್ಮೇಲೆ ಎಲ್ಲ ಟೆಕ್ನಿಷಿಯನ್ಸ್ ಮತ್ತೆ ನಮ್ಮ ಕಲಾವಿದರೆಲ್ಲರೂ ಮಾತಾಡ್ತಾರೆ. ಅದಕ್ಕೂ ಮೊದಲು ಈಗ ಒಬ್ರು ಶಂಕರ್ ಗಣೇಶ್ ಸರ್ ಅವರು ಕಾರಣಾಂತರಗಳಿಂದ ಸ್ವಲ್ಪ ಬೇಗ ಹೊರಡಬೇಕಾಗಿರೋದ್ರಿಂದ ಅವರು ಮಾತಾಡ್ತಾರೆ. ಅವರು ಬೇಸಿಕಲಿ ಅತ್ಯದ್ಭುತವಾದಂತಹ ರಂಗಭೂಮಿ ಕಲಾವಿದ. ಮಾವಿನಗುಡಿ ಕಾಲೋನಿ ಅಂತ ಒಂದು ನಾಟಕದಲ್ಲಿ ನಾನು ಅವರ ಡೈರೆಕ್ಟ್ ಮಾಡಿರುವಂತದ್ದು. ಅಮೇಸಿಂಗ್ ಆರ್ಟಿಸ್ಟು. ಅವ್ರ ಬಗ್ಗೆ ಹೇಳೋದಕ್ಕೆ ಪದಗಳಿಲ್ಲ. ಸೊ ಪ್ಲೀಸ್. ಪದನೂ ಬೇಡ, ಏನು ಬೇಡ. ನಮಸ್ಕಾರ, ನನ್ನ ಹೆಸರು ಶಂಕರ್ ಗಣೇಶ್ ಅಂದ್ಬಿಟ್ಟು. ಮೂಲತಃ ಅವ್ರು ಹೇಳ್ದಂಗೆ ರಂಗಭೂಮಿ ಕಲಾವಿದ. ವಿಕ್ಕಿಯವರೇ ಈ ಸಿನಿಮಾಗೆ ನನಗೆ ರೆಫರ್ ಮಾಡಿದ್ದು. ಸೂರಜ್ ಅವರು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ರು ಅನ್ನೋದು ಗೊತ್ತಾಯಿತು. ನೆನ್ನೆ ಆ್ಯಕ್ಚುಲಿ ಸಂಜೆ ಇನ್ವೈಟ್ ಮಾಡೋದಕ್ಕೆ ಕಾಲ್ ಮಾಡಿದ್ರು ಇವ್ರ ಟೀಮಿಂದ. ಆಗ ಇವ್ರು ಯಾವುದೋ ಒಂದಕ್ಕೆ ಇಂಟರ್ವ್ಯೂ ಕೊಡ್ತಿದ್ರು, ನಾನು ನೋಡ್ತಾ ಇದ್ದೆ. ಆ ಟೈಮಿಗೆ ಕಾಲ್ ಬಂತು. ಇಟ್ ವಾಸ್ ಅ ವೆರಿ ಗುಡ್ ಕೋಇನ್ಸಿಡೆನ್ಸ್. ಆ್ಯಂಡ್ ಐ ಥಿಂಕ್ ಅದು ಸಮ್ವೇರ್ ಐ ಫೆಲ್ಟ್ ಆ ಮೂಮೆಂಟ್ಗೆ ಒಂದು ಒಳ್ಳೆ ಸಕ್ಸಸ್ಸಿಗೆ ಅದು ಕೋಇನ್ಸಿಡೆಂಟ್ ಆಯಿತು ಅಂತ. ನಾನು ಆ್ಯಕ್ಚುಲಿ ಸಿನಿಮಾ ಕೂತ್ಕೊಂಡು ನೋಡ್ತೀನಿ, ಎಷ್ಟೊತ್ತಾಗತ್ತೋ ಕೂತ್ಕೊಂಡು ನೋಡ್ತೀನಿ. ಪರ್ಸನಲ್ ರೀಸನ್ಸ್ ಹೋಗ್ಬೇಕಾಗಿದೆ. ಒಂದೇ ಒಂದು ರಾಜ್ಕಾಂತ್ ಅವ್ರ ಬಗ್ಗೆ ಹೇಳಬೇಕಾಗಿರೋದು ಏನಂದ್ರೆ, ನಾನು ಕೂಡ ಐ ಹ್ಯಾವ್ ಡಿರೆಕ್ಟೆಡ್, ಐ ವರ್ಕ್ ಬಿಹೈಂಡ್ ದ ಕ್ಯಾಮ್ರಾ, ಕೆಲಸ ಮಾಡಿದ್ದೀನಿ. ಬಟ್ ಇವ್ರ ಕೆಲಸದ ಶೈಲಿ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಒಂದು ಸ್ಮಾಲ್ ಬಜೆಟ್ ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಚಾಲೆಂಜಸ್ ಇರುತ್ತೆ. ಅವಾಗವಾಗ ಪ್ರೊಡ್ಯೂಸರ್ ಬರ್ತಿರ್ತಾರೆ, ಇಲ್ಲ ಆ್ಯಕ್ಟರ್ ಕೂಡ, ಹೀರೋ ಮತ್ತು ಪ್ರೊಡ್ಯೂಸರ್ ಒಬ್ಬರೇ ಆಗಿರೋದ್ರಿಂದ ಅವಾಗವಾಗ ಡಿಸ್ಕಷನ್ಸ್ ಎಲ್ಲ ಕೇಳಿಸ್ಕೊತಾ ಇದ್ದಾರೆ. ಬಟ್ ಅವರು ಮ್ಯಾನೇಜ್ ಮಾಡ್ತಿದ್ದ ರೀತಿ ನನಗೆ ಇನ್ಫ್ಯಾಕ್ಟ್ ತುಂಬ ಇಂಪ್ರೆಸ್ ಆಯಿತು. ಆ್ಯಂಡ್ ವರ್ಕ್ ಸ್ಪೀಡ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಒಂದು ಕಾಲ್ ಶೀಟಲ್ಲಿ ವರ್ಕ್ ಸ್ಪೀಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಅವ್ರು ಮ್ಯಾನೇಜ್ ಮಾಡ್ತಾಯಿದ್ರು. ಐ ಥಿಂಕ್ ಅದು ಈಗ ನಾವು ಫುಲ್ ಫಿಲ್ಮ್ ನೋಡಿದಾಗ ಅದರ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ಕಾಂಟೆಂಟ್ ಕ್ರಿಯೇಟರ್ಸ್ ಸಪೋರ್ಟ್ ಈ ಸಿನಿಮಾಗೆ ಬೇಕು. ನೋಡಿ, ಪ್ರಮೋಟ್ ಮಾಡಿ. ನಿಮ್ಗೆ ಇಷ್ಟ ಆದದ್ದನ್ನು ದಯವಿಟ್ಟು ನಿಮ್ಮ ಚಾನೆಲ್ಸ್ಗಳಲ್ಲಿ ಹೇಳಿ. ಆಡಿಯನ್ಸ್ ಬರಲಿ. 24ನೇ ತಾರೀಕು ದೀಪಾವಳಿ ಕಳೆದ ಮೇಲೆ ಎಲ್ಲರೂ ನಾಳೆ ಅಂದರೆ 3 ದಿನ ಪಟಾಕಿ ಹೊಡಿತಾರೆ. ನಾವು 24ನೇ ತಾರೀಕು ನೋಡಿ ಆ ಪಟಾಕಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆಪರ್ಚುನಿಟಿ ಕೊಡೋದಕ್ಕೆ ಥ್ಯಾಂಕ್ ಯು. ಹೋಪ್ ನಾನು ನೋಡಬೇಕು ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಇವಾಗ ನೋಡಿದ್ರೆ ಗೊತ್ತಾಗುತ್ತೆ. ಡಬ್ಬಿಂಗಲ್ಲಿ ನೋಡಿದ್ದು, ಅದಾದಮೇಲೆ ಇದು. ಆಲ್ ದ ವೆರಿ ಬೆಸ್ಟ್ ಎವ್ರಿವನ್. ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲಿ ಯಾರಿಗಾದ್ರೂ ಟ್ರೈಲರ್ಗೆ ಸಂಬಂಧ ಅಂದ್ರೆ ಬೇರೆ ಪ್ರಾಜೆಕ್ಟ್ಗಳಲ್ಲೆಲ್ಲ ಒಳ್ಳೊಳ್ಳೆ ಮೆಲೋಡಿ ಇರುತ್ತೆ, ಇದರಲ್ಲೂ ಮೆಲೋಡಿ ಇರುತ್ತಾ ಇರಲ್ಲ? ಈ ಪ್ರಾಜೆಕ್ಟಲ್ಲಿ ಆ್ಯಕ್ಚುಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಲ್ಸೋ. ಸೊ ಅವರು ಮ್ಯೂಸಿಕ್, ನಾನು ಈ ಫಿಲ್ಮಲ್ಲಿ ಬರೀ 5.1 ಮಿಕ್ಸ್ ಮಾಡಿದ್ದೀನಿ ಸರ್. ಸೊ ಅದನ್ನೇ ಭಾಳ ಎಂಜಾಯಿಂಗ್ ಆಗಿತ್ತು. ಭಾಳ 3 ಜನ ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಚುಲಿ ಈ ಫಿಲಮ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಸೂರಜ್ ಅವರು ಒಪ್ತಿರ್ಲಿಲ್ಲ ಅಷ್ಟು ಈಸಿಯಾಗಿ ಯಾವ ವರ್ಕು. ಸೊ ಹಾಗಾಗಿ 3 ಮ್ಯೂಸಿಕ್ ಡೈರೆಕ್ಟರ್. ಸೊ ಯಾರ್ಯಾರಿಂದ ಏನು ಬೆಸ್ಟ್ ತಗೋಬೇಕೋ ಅದನ್ನು ಚೆನ್ನಾಗಿ ತಗೋತಾರೆ. ಅವರು ಒಪ್ಪೋದೇ ಇಲ್ಲ. ಯಾವಾಗಲೂ ನಕ್ಕೊಂಡೆ ಕೆಲಸನ ಕ್ಲೀನಾಗಿ ಎಷ್ಟು ಬೇಕಷ್ಟು ತಗೊಂಡ್ಬಿಡ್ತಾರೆ. ಸೊ ಈ ಫಿಲ್ಮು ನೀವೆಲ್ಲ ನೋಡಬೇಕು. ಐ ಥಿಂಕ್ ನೋಡೋದ್ರ ಕಡೆ ನಾವು ಎನಿಥಿಂಗ್ ಎಲ್ಸ್, ಎನಿಬಡಿ ಎಲ್ಸ್? ಚಿಲ್ಲರ್ಗೆ ಸರ್. ಹಾಂ ಹೇಳಿ. ಚಿಲ್ಲರ್ ಇರೋ ಕಡೆ ಎಲ್ಲ ಕಡೆ ಕಾಮಿಡಿ ಇರುತ್ತೆ. ಹಂಗೇನೆಲ್ಲ ಚಿಲ್ಲರೆ ಇರೋ ಕಡೆ ಚಿಲ್ಲರೆ ಇರುತ್ತೆ ಅಂತ ಕೇಳಕ್ಕೆ ಅದೇ ಆಮೇಲೆ ಜೊತೆ ಏನಾರ ಚಿಲ್ಲರೆ ಕೆಲಸ ಮಾಡ್ತೀರಾ ಹೆಂಗೆ ಏನಂತ? ಇಲ್ಲ. ಅದಂತೂ ಇದೇ ಇರುತ್ತೆ. ಮತ್ತೆ ಹೆಸರಿಗೆ ಒಂದು ಗೌರವ ಬೇಡವಾ? ಹಿಂಗಾಗಿ ಅವ್ರ ಜೊತೆ ಇಟ್ಕೊಂಡು ಅಂತ ಕೆಲಸ ಮಾಡ್ತಿರ್ತೀನಿ. ಅವ್ರು ಅವಾಗ ಚಿಲ್ಲರೆ ಆಗ್ಬೇಡ, ನೋಟ್ ಆಗು ಅಂತಿರ್ತಾರೆ. ಬಟ್ ಒಂದು ಒಳ್ಳೆ ನೋಟ್ ಆಗ ಕೆಲಸ ಮಾಡ್ತೀವಿ ಕೊನೆಗೆ. ಅದು ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇತ್ತು ಅದಕ್ಕೆ. ಹೌದಾ? ಥ್ಯಾಂಕ್ಸ್ ಅಣ್ಣ. ಓಕೆ.
ಸಿನಿಮಾ ನೋಡೋಣ ಹಾಗಾದ್ರೆ. ಪ್ಲೀಸ್ ಪ್ಲೀಸ್. 23rd ಬರ್ತಾ ಇದ್ದಾರೆ ಬ್ಯಾಂಗ್ಳೂರ್ಗೆ. ಏನ್ ಹೇಳಿ? ಇಲ್ಲ, ಟ್ರೇಲರ್ ಅಲ್ಲಿ ನಿಮಗೆ ಜಸ್ಟ್ ಒಂದ್ ಚಿಕ್ಕ ಬಿಟ್ ಒಂದು ಹೀರೋಯಿನ್ ಅದು. ಬಟ್ ಹೀರೋಯಿನ್ ನ ಬರೀ ನಾವು ಮರ ಸುತ್ತ ಬಂತು ಇಟ್ಕೊಂಡಿಲ್ಲ. ಒಂದು ಸಖತ್ ಸ್ಟ್ರಾಂಗ್ ಆಗಿರೋ ಕ್ಯಾರೆಕ್ಟರ್. ನೀವು ಇವಾಗ ಸಿನಿಮಾ ನೋಡಿದ್ಮೇಲೆ ಹೇಳಿ, ಪ್ರತಿ ಒಂದು ಕ್ಯಾರೆಕ್ಟರ್ಗೂ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ರೈಟಿಂಗ್ ಮಾಡಿಸಿದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಖಂಡಿತ ಹೀರೋಯಿನ್ಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ. 24th ಬರ್ತಿದ್ದಾರೆ. ಇವತ್ತು ಕಾರಣ ಅವರು ಡೆಲ್ಲಿಲಿ ಇರೋದ್ರಿಂದ ಬರಕ್ಕಾಗಿಲ್ಲ, ಬರ್ತಾರೆ 24th. ಸಸ್ಪೆನ್ಸ್ ಥ್ರಿಲ್ಲರ್, ಮರ್ಡರ್ ಮಿಸ್ಟ್ರಿ ಕ್ಯಾಟಗರಿ. ಹಲೋ, ಸಸ್ಪೆನ್ಸ್ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಕ್ಯಾಟಗರಿಗೆ ಸಿನಿಮಾ ಸೇರುತ್ತೆ. ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಸ್ವಲ್ಪ ಕೊಲೆಗಳೆಲ್ಲ ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ ಒಂದು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಬಟ್ ದೊಡ್ಡವರೆಲ್ಲ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ನೀವು ಇವಾಗ ಸಿನಿಮಾ ನೋಡ್ಬಿಟ್ಟು ನೀವೇ ಹೇಳ್ತೀರಾ ಫುಲ್ ಫ್ಯಾಮಿಲಿ ನೋಡ್ಬೋದೇ ಏನು ಅಂತ.